ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದುಬಿಟ್ಟು ಫ್ರೈಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆ ಮಂಗಳೂರು ಸೌತೆಕಾಯಿನ ಉಪಯೋಗಿಸ್ಕೊಂಡು ನಾನಿಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬಾ ಬೇಗ ಆಗುತ್ತೆ. ಮೊದಲಿಗೆ ಕುಕ್ಕರಲ್ಲಿ ತೊಗರಿಬೇಳೆ ನಂತರ ಮೈಸೂರು ಬೇಳೆನೂ ಸಹ ಹಾಕ್ಕೊಂಡು ಜೊತೆಗೆ ಸಾಂಬಾರು ಸೌತೆಕಾಯಿನ ಈ ಒಂದು ಸೈಜಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೇ ಒಂದು ಟೊಮೊಟೊನೂ ಸಹ ನಾವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ನಂತರ ಬಾಡಿಗೆ ಮೆಣಸಿನ್ಕಾಯಿ ಒಂದೆರಡು, ಈರುಳ್ಳಿ, ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಕೆಂಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೇ ಸಾಂಬಾರು ಪುಡಿ, ನಂತರ ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಸಹ ಯೂಸ್ ಮಾಡ್ತಾಯಿದ್ದೀನಿ. ಹುಣಸೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾವು ಬೇಯಿಸ್ಕೊಂಡಿರುವಂಥ ಎಲ್ಲ ಒಂದು ಬೇಳೆನೂ ಈ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯಕ್ಕೂ ಸಹ ಈ ಒಂದು ಸೌತೆಕಾಯಿ ತುಂಬಾ ಒಳ್ಳೆಯದು. ನಂತರ ನಾನಿಲ್ಲಿ ಒಂದು 7ಗೆಲ್ಲ ನಾನು ಅಡುಗೆ ಕೆಲಸ ಎಲ್ಲ 1 ಅವರಲ್ಲಿ ಮುಗಿಸ್ಬಿಟ್ಟು ನಂತರ ನಾನು ಮಕ್ಕಳನ್ನ ರೆಡಿ ಮಾಡೋಕ್ಕೆ ಅಂತ ಹೋಗ್ತೀನಿ. ಅವ್ರನ್ನ ರೆಡಿ ಮಾಡಿಬಿಟ್ಟು 8 o'clockಗೆಲ್ಲ ನಾನು ಟಿಫನ್ ಮಾಡೋಕ್ಕೆ ಕಳಿಸ್ಬಿಡ್ತೀನಿ. ನಂತರ ನಾನು ರೆಡಿ ಆಗಿಬಿಟ್ಟು ನಾನು ಕೆಳಗಡೆ ಬರೋ ಅಷ್ಟೊತ್ತಿಗೆ 8:30 ಆಗಿಬಿಟ್ಟಿರುತ್ತೆ. ಸೊ ಇಷ್ಟೆಲ್ಲ ಮಾಡಿಕೊಂಡು ನಾನು ಹೊರಡೋ ಅಷ್ಟೊತ್ತಿಗೆ ತುಂಬಾ ಒಂಥರ ಬೆಳಗ್ಗೆನೇ ಟಯರ್ಡ್ ಆಗಿಬಿಡುತ್ತೆ. ನಂತರ ಇಲ್ಲಿ ನಾನು ಪಲ್ಯನೂ ಮಾಡಿಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಸೀಮೆ ಬದನೆಕಾಯ್ದು ಪಲ್ಯ ಮಾಡ್ತಾಯಿದ್ದೀನಿ. ಸೀಮೆ ಬದನೆಕಾಯ್ದು ಅಷ್ಟೇ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ. ಸೊ ಈ ಒಂದು ಪಲ್ಯಕ್ಕೆ ಸ್ವಲ್ಪ ಕಾಯಿ, ಜೀರಿಗೆ, ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಕ್ರಷ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಪಲ್ಯಕ್ಕೆ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ಮರ್ತುಬಿಟ್ಟೆ ನಾನಿಲ್ಲಿ ವಿಡಿಯೋ ಮಾಡೋದು. ಹೆಸರು ಕಾಳಿಂದು ಮಾಡಿದ್ದೆ ದೋಸೆ. ಮಕ್ಕಳಿಗಂತೂ ತುಂಬಾ ಹೆಲ್ತಿ ಇರುತ್ತೆ. ಸೊ ಡೈಲಿ ನಾರ್ಮಲಾಗಿ ಹಾಕಿದ್ದು ಮಾಡ್ತಾನೆ ಇರ್ತೀವಲ್ಲ, ಇದೆಲ್ಲ ಏನು ಬೇಕು ಚಿಕ್ಕು ನಿಮಗೆ? ಏನಕ್ಕೆ ಬಕ್ಕೋನ ಅಂದರೆ ಹೆಂಗಿರುತ್ತದು? ಖಾರ ಹಾಕಿರ್ತಾರೆ, ಆಮೇಲೆ ಬೆಲ್ಲ ಹಾಕಿರ್ತಾರೆ. ಖಾರ ಹಾಕಿರ್ತಾರ? ಹೌದಾ? ಬೊಕ್ಕನ ಮಕಾನನ? ಅದು ಬೊಕ್ಕನು ಮಕಾನ. ಮಕಾನ ಏನದು? ಮಕಾನ. ಮಕಾನ. ಹೋಗೋ. ಏನು ಮಾಡಿದ್ರಿ ಅದು ಸ್ಕೂಲಲ್ಲಿ? ಪೀಕಾಕ್ ಹೇಳ್ಸಿದ್ರ? ಹೇಳು ಪೀಕಾಕ್ ಹೇಳು. They spread their feathers and ನೋಡಿದ್ರಲ್ಲ ನಮ್ಮ ಚಿಕ್ಕವನ ಬುಕ್ಕನ ಲ್ಯಾಂಗ್ವೇಜು ಮಕಾನನ ಬುಕ್ಕನ ಅಂತ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ದ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ ಅಂತ ಹೇಳ್ತಾ ಬಾಯ್.